ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜ್ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ರಾಜು ಯಾರ ಮದುವೆಗೆ ಹೋಗ್ತಾ ಇದ್ದಾರೆ ಗೊತ್ತಾ? ಬಿಗ್ ಬಾಸ್ ಕಂಟೆಸ್ಟೆಂಟ್ ಮಂಜಣ್ಣ ಅವರ ಮದುವೆಗೆ ಅವರನ್ನು ಕೂಡ ಇನ್ವೈಟ್ ಮಾಡಿದ್ರು, ಅಂದರೆ ನನ್ನ ಹಸ್ಬೆಂಡ್ನ. ಅವರಪ್ಪ ಒಂದು ತುಂಬ ಕ್ಲೋಸ್ಡ್ ಒನ್ನು, ರಾಮಣ್ಣ ಅಂಕಲ್ಲು. ನನಗೂ ಕೂಡ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ಫುಲ್ ಆಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ಕೂಡ ಕರೆದಿದ್ದೆ ಒಂದಿನ ಮನೆಗೆ ಬನ್ನಿ ಅಂಕಲ್ ಅಂತ, ಖಂಡಿತ ಬರ್ತೀನಿ ಅಂತ ಹೇಳಿದರು. ಆ್ಯಂಡ್ ಆಲ್ ಆಫ್ ಅ ಸಡನ್ ಅವರು ನಮ್ಮ ಫ್ಯಾಮಿಲಿನೂ ಕೂಡ ಇನ್ವೈಟ್ ಮಾಡಿದ್ರಿಂದ ರಾಜು ಹೋಗಲೇಬೇಕಾಗಿತ್ತು. ಆ್ಯಂಡ್ ನನಗೆ ಟ್ಯೂಷನ್ ಸಮ್ ಆನ್ಲೈನ್ ಕ್ಲಾಸಸ್ ಎಲ್ಲ ಇರೋದ್ರಿಂದ ನಾನು ಹೋಗೋದಕ್ಕಾಗಲಿಲ್ಲ. ಆ್ಯಂಡ್ ಲಡ್ಡುಗೂ ಕೂಡ ಸಮ್ ಯೂನಿಟ್ ಟೆಸ್ಟ್ಸ್ ಇದ್ದಿದ್ದರಿಂದ ರಾಜು ಒಬ್ಬರೇ ಹೋಗಬೇಕಾಗಿ ಬಂತು. ಆ್ಯಂಡ್ ಮದುವೆ ಕ್ಲಿಪ್ಪಿಂಗ್ಸ್ ಎಲ್ಲ ನೀವು ತುಂಬ ದಿನ ಆದಮೇಲೆ ನೋಡ್ತಾ ಇದ್ದಾರೆ. ಆ್ಯಂಡ್ ಈ ಕ್ಲಿಪ್ಪಿಂಗ್ಸ್ ಎಲ್ಲನೂ ಆಲ್ರೆಡಿ ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಬೋದು, ಬಟ್ ಇದೆಲ್ಲ ಬಂದು ಅವರೇ ಕ್ಯಾಪ್ಚರ್ ಮಾಡಿ ನನಗೆ ಶೇರ್ ಮಾಡಿದಂತಹ ವಿಡಿಯೋ. ಚೆನ್ನಾಗಿ ಅನಿಸ್ತು. ಆ್ಯಂಡ್ ಕೆಲವೊಂದು ಕಂಟೆಸ್ಟೆಂಟ್ಸ್ ಎಲ್ಲ ಕೂಡ ಬಂದಿದ್ದರು. ಅವ್ರನ್ನೆಲ್ಲನೂ ಕೂಡ ನೋಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಅವ್ರು ತುಂಬ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಹಾಗೆಯೇ ಧರ್ಮಸ್ಥಳದಲ್ಲಿ ದೇವ್ರ ದರ್ಶನ ಕೂಡ ಮಾಡಿಕೊಂಡು ಬಂದೆ ಅಂತ ಹೇಳಿದ್ರು. ಆ್ಯಂಡ್ ನಾನು ಮಕ್ಕಳು ಇಬ್ಬರೇ ಇದ್ದಿದ್ದರಿಂದ ಆ್ಯಂಡ್ ಅವತ್ತು ಫ್ಯಾಮಿಲಿ ಗೆಟ್ ಟುಗೆದರ್ ಕೂಡ ನಾವು ಅರೇಂಜ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಈ ಒಂದು ಬ್ಲಾಗಲ್ಲಿ ನನ್ನ ಅಪ್ಪನ ಕಡೆ ಫ್ಯಾಮಿಲಿ ಸೈಡು, ಅಂದರೆ ನನ್ನ ಚಿಕ್ಕಪ್ಪನ ಮಕ್ಕಳು ಹಾಗೆ ಅತ್ತೆ ಮಕ್ಕಳು ಅವರೆಲ್ಲರೂ ನೀವು ನೋಡ್ಬೋದು. ಆ್ಯಂಡ್ ಅವರ ಪರಿಚಯ ಕೂಡ ನಿಮಗೆ ಮಾಡಿಕೊಡ್ತೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಅವ್ರು ಎಲ್ಲರೂ ನನ್ನ ಬ್ಲಾಗಲ್ಲಿ ಬರ್ತಾ ಇರೋದು. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಅವ್ರನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಅದನ್ನು ನಾನು ಮಕ್ಕಳು ಮಾತ್ರ ಟ್ರಾವೆಲ್ ಮಾಡ್ತಾ ಇದ್ವಿ. ಆ್ಯಂಡ್ ಆನ್ ದ ವೇ ರಾಜು ಕಾಲ್ ಮಾಡ್ತಾನೆ ಇದ್ದೆ, ಓಕೆ ನಾನು ರೀಚ್ ಆಗ್ತಾ ಇದ್ದೀನಿ, ಎಲ್ಲನೂ ಅಪ್ಡೇಟ್ಸ್ ಅಂತ. ಸೊ ಆಫ್ಟರ್ ಇನ್ನೇನು ಸುಮ್ಮನೆ ಹಾಗೆ ಹೋಗೋ ಬದಲು ಏನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿ ಅಲ್ಲಿನೇ ಸ್ವೀಟ್ ಶಾಪ್ ಹತ್ರ ನಿಂತ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ಎಲ್ಲ ಇದೆಲ್ಲ ಒಂದು ಪರ್ ಪೀಸ್ 35 ಅಂತ ಇತ್ತು. ಸೊ ಅರೌಂಡ್ ಒಂದು 10 ಪೀಸನ್ನು ತೊಗೊಂಡು ನಾನು ಅಕ್ಕನ ಮನೆಗೆ ಹೋದೆ. ಆ್ಯಂಡ್ ನಾನು ಹೋಗ್ತಾ ಇರೋದು HCL, ಅಂದರೆ ಎಮ್ಲೂರ್ ಹತ್ರ. ಇವರು ಬಂದು ನನ್ನ ಅಪ್ಪನ 2ನೇ ತಮ್ಮನ ಮಗಳ ಮನೆಗೆ ಹೋಗ್ತಾ ಇರೋದು. ಸೊ ಇದು ಫಾರ್ ದ ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಮಾಡೋದಕ್ಕೆ ಶುರು ಮಾಡಿರೋದು. ಇಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ನನ್ನ ಅತ್ತೆ ಮಗಳು ಅಂಜು ಅಂತ. ಬಿಕಾಸ್ ಎಷ್ಟೋ ಜನ ಫ್ಯಾಮಿಲಿಗಳಲ್ಲಿ ಎಷ್ಟೊಂದು ಮನಸ್ತಾಪಗಳಿರುತ್ತೆ, ಯಾರು ಏನು ಎಲ್ಲ ಕ್ಲಿಯರ್ ಆಗೇ ಇರೋದಿಲ್ಲ. ಬಟ್ ಆದರೆ ಅದನ್ನೆಲ್ಲನೂ ಮರೆತು ಖುಷಿಯಿಂದ ನಮ್ಮ ಜನ್ರೇಷನ್, ಅಂದರೆ ಈಗ ಅಣ್ಣ ತಮ್ಮದಿರು ಇದ್ದೇ ಇರ್ತಾರೆ, ಬಟ್ ಅವ್ರ ಮಕ್ಕಳು ಈ ಥರ ಗೆಟ್ ಟುಗೆದರ್ ಫ್ಯಾಮಿಲಿ ಒಂದು ಮೂಮೆಂಟ್ ಎಲ್ಲ ಕ್ರಿಯೇಟ್ ಮಾಡೋದಿದೆಯಲ್ಲ, ಇದೆಲ್ಲ ತುಂಬ ವರ್ತ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್. ಯಾಕಂದರೆ ನಮ್ಮ ಮಕ್ಕಳು ಇದೆಲ್ಲ ಏನಂತ ಹೇಳ್ತಾರೆ, ಲೈಕ್ ಜನ್ರೇಷನ್ ಎಜುಕೇಷನ್ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ಎಲ್ಡರ್ಸಿಂದ ನಮ್ಮ ಮಕ್ಕಳು ನೋಡಿ ಕಲಿಯುವಂಥದ್ದು ತುಂಬ ಇರುತ್ತೆ ಆ ಥರ. ಸೊ ಆನ್ ಟೈಮ್ಗೆ ನಾನು ಅಕ್ಕನ ಮನೆ ರೀಚ್ ಆದೆ. ಎಷ್ಟು ಬ್ಯೂಟಿಫುಲ್ಲಾಗಿ ನನ್ನ ಅಕ್ಕ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದ್ಲು. ಆ್ಯಂಡ್ ಮಕ್ಕಳೆಲ್ಲರೂ ಅಷ್ಟೇ ಸಿಕ್ಕಾಪಟ್ಟೆ ಜೋಶಾಗಿದ್ದರು. ಸೊ ಇಲ್ಲಿ ಈಗ ನಾವು ಗೆಟ್ ಟುಗೆದರಲ್ಲಿ ಸೇರಿರೋದು ಅಪ್ಪನ ತಂಗಿ ಮಕ್ಕಳು, ಹಾಗೆ ಅಪ್ಪನ ತಮ್ಮನ ಮಕ್ಕಳು, ಆ್ಯಂಡ್ ನಾನು ಆ್ಯಂಡ್ ನನ್ನ ಸೆಕೆಂಡ್ ಅಕ್ಕ ಕೂಡ ಬಂದಿದ್ಲು. ದೊಡ್ಡಕ್ಕ ಬರಲಿಲ್ಲ. ಆ ಟೈಮಲ್ಲಿ ಅವರು ಓಂ ಶಕ್ತಿ ಮಾಲೆ ಹಾಕಿದ್ರು ಅಂತ ಹೇಳಿ ನನ್ನ ದೊಡ್ಡಕ್ಕ ಬಂದಿರಲಿಲ್ಲ. ಸೊ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫಸ್ಟ್ ಬ್ರೇಕ್ಫಾಸ್ಟ್ಗೆ ಅಕ್ಕ ಎಕ್ಸಲೆಂಟಾಗಿ ಪಲಾವ್ ಮಾಡಿದ್ಲು, ವೆಜಿಟೇಬಲ್ ಪಲಾವು. ಆ್ಯಂಡ್ ನಂಗೆ ಒಂದು 15-20 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಅವ್ರ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ. ಸೊ ನಾನು ಕೂಡ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಇವ್ರನ್ನೆಲ್ಲರೂ ನೋಡ್ತಾ ಇರೋದು. ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ದರು. ಆ್ಯಂಡ್ ನನಗಂತೂ ತುಂಬ ಖುಷಿ ಆಯಿತು. ಸೊ ಫಸ್ಟ್ ಹೋಗಿದ ತಕ್ಷಣ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆ್ಯಂಡ್ ಲಡ್ಡುಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಈ ಜಾಗಕ್ಕೆ ಹೋಗ್ತಾ ಇರೋದು ತುಂಬ ವರ್ಷ ಆದಮೇಲೆ. ಎಷ್ಟೊಂದು ಚೇಂಜಸ್ ಆಗಿತ್ತು ಅಂತ ಹೇಳಿದ್ರೆ, ಮೊದಲಿನ ಥರ ಇಲ್ವೇ ಇಲ್ಲ. ಅದನ್ನೆಲ್ಲನೂ ನನ್ನ ಅಕ್ಕ ಅವ್ರ ಹತ್ರ ಎಲ್ಲ ಹೇಳ್ತಾ ಇದ್ದೆ. ಆ್ಯಂಡ್ ಇದೇ ಅಂತಲ್ಲ, ಎಷ್ಟೊಂದು ಪ್ಲೇಸ್ಗಳು ನಾವು ತುಂಬ ವರ್ಷ ನೋಡೋದ್ಮೇಲೆ ಎಷ್ಟೊಂದು ಡೆವಲಪ್ ಆಗಿಬಿಟ್ಟಿರುತ್ತೆ, ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರುತ್ತೆ ಏರಿಯಾದಲ್ಲೆಲ್ಲ. ಅದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ನಾವು ಸಣ್ಣವರಿದ್ದಾಗ ಹೋಗ್ತಾ ಇದ್ದಿದ್ದು, ಬಟ್ ಇವಾಗೆಲ್ಲ ಹೋಗ್ತಾ ಇದ್ದಾಗ ಆ ಒಂದು ಮೂಮೆಂಟ್ಸ್ ಎಲ್ಲ ನಾನು ನಿಜವಾಗ್ಲೂ ರೀಕಾಲ್ ಮಾಡ್ಕೊಳ್ತಾ ಇದ್ದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಈ ರೀತಿ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿದಾಗ ಒಂದು ರೀತಿ ಎಮೋಷ್ನಲಿ ಆ್ಯಂಡ್ ಫೈನಾನ್ಷಿಯಲ್ ಪ್ರಾಕ್ಟಿಕಲ್ ಸಪೋರ್ಟ್ ಎನ್ವಿರಾನ್ಮೆಂಟ್ನ ನಾವು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಮಕ್ಕಳಿಗೆ ಒಂದು ಏನು ಹೇಳ್ತಾರೆ, ಆ ಫ್ಯಾಮಿಲಿ ಒಂದು
ಎಲ್ಡರ್ಸ್ ಬಗ್ಗೆ ವ್ಯಾಲ್ಯೂಸ್ ಆಗಿರ್ಬೋದು, ಅಥವಾ ಆ ಒಂದು ಕಲ್ಚರಲ್ ಆ್ಯಂಡ್ ಮಾರಲ್ ಎಜುಕೇಷನ್ ಥರ ಈ ರೀತಿ ಫ್ಯಾಮಿಲಿ ಗೆಟ್ ಟುಗೆದರ್ಗೆಲ್ಲ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಅವರು ಅಷ್ಟೇ ಎಮೋಷ್ನಲಿ ಆ್ಯಂಡ್ ಒಬ್ರಿಗೊಬ್ರು ಬೇರೆ ಮಕ್ಕಳ ಜೊತೆ ಸೋಷಲೈಸೇಷನ್ ಆಗೋ ಇರ್ಬೋದು. ಈ ಥರ ಎಲ್ಲ ತುಂಬ 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 ಒಂದು ಉತ್ತಮವಾದ ಟೈಮನ್ನು ನಾವು ಈ ರೀತಿ ಫ್ಯಾಮಿಲಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಅಕ್ಕವ್ರೆಲ್ಲರೂ ಫುಲ್ ಕಿಚನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಒಬ್ರು ಒಬ್ಬಟ್ಟು ಮಾಡೋದು, ಒಬ್ರು ಬೋಂಡ ಮಾಡೋದು. ಸೊ ಆ ಒಬ್ಬಟ್ಟು ಮಾಡೋದಕ್ಕಂತೂ ಕಾಂಪಿಟೇಷನ್ ಲೆವೆಲಲ್ಲಿ ನಾನು ಹೊತ್ತದ್ದು ವಿಡಿಯೋ ಮಾಡ್ಕೊ ಅಂತ ಸಖತ್ ವೈಬ್ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಕೆಲವೊಂದು ಕಡೆ ಮಕ್ಕಳೆಲ್ಲ ಒಂದು ಕಡೆ ಟಿ ವಿ ನೋಡಿಕೊಂಡು ಸಾಂಗ್ಸ್ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ನಾನಂತೂ ಕಂಪ್ಲೀಟ್ ಡೇ ಹ್ಯಾಪಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಸೊ ಮತ್ತೊಂದು ಕಡೆ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಕೆಲವೊಬ್ರು ನನ್ನ ಕಸಿನ್ಸ್ ಮನೆಗಳಿಗೂ ಕೂಡ ಹೋಗಿದ್ವಿ. ಅವ್ರ ಮನೆಯಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಬಟ್ ಕೆಲವೊಂದು ಕಡೆ ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ. ಆ್ಯಂಡ್ ಈ ಬೋಂಡ ಎಲ್ಲ ನನ್ನ ಅಕ್ಕನ ಮಗಳು ಮಾಡ್ತಾ ಇರೋದು. ಹಾಗೆ ನಮ್ಮ ಚಿಕ್ಕಪ್ಪ ಮಗಳು ಕೂಡ, ಅಂದರೆ ಅಪ್ಪನ ತಮ್ಮನ ಮಗಳು. ಇಲ್ಲಿ ಯಾರೆಲ್ಲ ಬಂದಿದ್ರು ಅಂತ ಹೇಳಿದ್ರೆ ನೇಮ್ಸ್ ಎಲ್ಲ ಮೆನ್ಷನ್ ಮಾಡ್ತೀನಿ ನೋಡಿ. ನನ್ನ ಅಕ್ಕನ ಮಕ್ಕಳು ಅಂದರೆ ಅಂಜು, ಅವ್ರ ಮಗಳು ತನ್ವಿಕಾ, ಹಾಗೆ ದೊಡ್ಡಕ್ಕ ರೇಣುಕಾ ಅಕ್ಕ, ಅವ್ರ ಮಕ್ಕಳು ಕಾರ್ತಿಕ್, ಪವಿತ್ರ. ಆ್ಯಂಡ್ ಅಪ್ಪನ ತಂಗಿ ಮಗಳು ಅಂಜು, ತನ್ವಿಕಾ. ಚಿಕ್ಕಪ್ಪನ ಮಗಳು ಮಧುಶ್ರೀ. ಆ್ಯಂಡ್ ಇನ್ನೊಂದು ಚಿಕ್ಕಪ್ಪನ ಮಗಳು ಕಾಮಾಕ್ಷಿ ಆ್ಯಂಡ್ ಅವ್ರ ಮಕ್ಕಳು ತನ್ವಿಕ್, ಯತ್ವಿಕ್, ಎಲ್ಲರೂ. ಸೊ ಇಷ್ಟು ಜನ ಬಂದಿದ್ದರು. ಆ್ಯಂಡ್ ಈಗ ನಾನು ನನ್ನ ಅತ್ತೆ ಮಗಳು ತನ್ವಿಕಾ ಡ್ಯಾನ್ಸ್ ಮಾಡ್ತಾ ಇದ್ದೀವಿ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ. ಸಖತ್ ವೈಬ್ ಆಗಿತ್ತು. ನಾನು ರಾ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಬೋದಾಗಿತ್ತು, ಬಟ್ ಈ ಮಕ್ಕಳು ಸಿಕ್ಕಾಪಟ್ಟಿ ಟಿ ವಿ ಸೌಂಡ್ ಕೊಟ್ಬಿಟ್ಟಿದ್ರು ಆಯಿತಾ. ಸೊ ಅದರಲ್ಲಿ ನಿಜವಾಗ್ಲೂ ಕಾಪಿರೈಟ್ ಬಂದ್ಬಿಡುತ್ತೆ. ಎಲ್ಲ ಫುಲ್ಲು ವಾಯ್ಸ್ ಟಿ ವಿ ಆನಲ್ಲೇ ಇದ್ದಿದ್ದರಿಂದ. ಆ್ಯಂಡ್ ನಾನು ಕೂಡ ಗಮನಿಸ್ಕೊಳ್ಳಿಲ್ಲ, ಇಲ್ಲಾಂದಿದ್ರೆ ನಾನು ನಿಜವಾಗ್ಲೂ ರಾ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಓವರಾಲ್ ಒಂದು ಮಧ್ಯಾಹ್ನದವರೆಗೂ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು, ಆ್ಯಂಡ್ ನಾವು ಎಷ್ಟೊಂದು ಬಾಂಡಿಂಗ್ ಆಗಿ ಎಮೋಷನಲ್ಲಿ, ಫೈನಾನ್ಷಿಯಲಿ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಹೇಳ್ತೀನಿ ಏನೇನು ಮಾತಾಡ್ತಾ ಇದ್ವಿ ಅಂತ ಎಲ್ಲ. ಸೊ ಅದ್ರ ಆದಮೇಲೆ 1:30ಗೆಲ್ಲ ನಾವು ಊಟ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಸೊ ಒಂದು ಕಡೆ ಎಲ್ಲ ಆರ್ಗನೈಸ್ ಮಾಡಿ ಫಸ್ಟ್ ಮಕ್ಕಳೆಲ್ಲ ತಿನ್ನಲಿ ಅಂತ ಹೇಳಿ ಎಲ್ರಿಗೂ ಸರ್ವ್ ಮಾಡಿದ್ವಿ. ಅದಾದಮೇಲೆ ನಾವೆಲ್ಲ ದೊಡ್ಡವ್ರು ಕೂತ್ಕೊಂಡು ತಿಂದ್ವಿ. ಆ್ಯಂಡ್ ನಾನು ಬರ್ತಾ ಜಾಮೂನ್ ತಂದಿದ್ನಲ್ಲ, ಸೊ ಅಕ್ಕವ್ರಿಗೆಲ್ಲ ಕೊಡ್ತಾಯಿದ್ದೆ, ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ ಹೇಳಿ. ಎಲ್ರಿಗೂ ಇಷ್ಟ ಆಯಿತು. ಆ್ಯಂಡ್ ಸಖತ್ತಾಗಿರುತ್ತೆ. ನನಗೆ ಕಾಂತಿ ಸ್ವೀಟ್ಸು, ಈ ಮಂಜುರಾಸ್ ಇವೆರಡೇ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಕ್ವಾಲಿಟಿ ಆಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಹೌದಲ್ವಾ. ಆ್ಯಂಡ್ ಈ ರೀತಿ ಮಕ್ಕಳನ್ನ ನಾವು ಕರ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಗೊತ್ತಾ? ಸೊ ಅವ್ರಿಗೆ ಓಕೆ, ನಮ್ಮ ಅಮ್ಮನ ಅಕ್ಕ ಇವರು, ಹಾಗೆ ತಮ್ಮನ ಮಕ್ಳು ಇವರು, ಆ್ಯಂಡ್ ಈ ಜಾಗದಲ್ಲಿ ಇವರಿದ್ದಾರೆ, ಆ್ಯಂಡ್ ಈ ಊರಲ್ಲಿ ಇವರಿದ್ದಾರೆ. ಆ ಒಂದು ರಿಲೇಟಿವ್ಸ್ ಬಾಂಡಿಂಗ್ ಇರುತ್ತಲ್ಲ, ಅದು ಅವ್ರಿಗೆ ಎಜುಕೇಷನಲ್ ಒಂದು ಥ್ರೂ ಈ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಕೂಡ ಒಂದು ಕಂಫರ್ಟ್ ಝೋನ್ ಸಿಗುತ್ತೆ. ಹಾಗೆಯೇ ಅವ್ರಿಗೂ ಕೂಡ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮೀಟ್ ಆದಾಗ ಇವ್ರು ಯಾರು? ಇವ್ರು ಏನಾಗಬೇಕು? ಅನ್ನೋ ಒಂದು ಕ್ವಶನ್ಸ್ ಎಲ್ಲ ರೈಸ್ ಆಗೋದೇ ಇಲ್ಲ. ಸೊ ಆವಾಗ ಈ ರೀತಿ ಮೀಟಪ್ ಆಗೋದು ತುಂಬಾ ಒಳ್ಳೆಯದು. ನಮ್ಮ ಒಂದು ಮೆಂಟಲ್ ಸೆಟ್‌ಗೂ ಅಷ್ಟೇ, ಹಾಗೆ ಮಕ್ಳಿಗೂ ಕೂಡ ಅಂತ ಹೇಳ್ಬೋದು. ಆ್ಯಂಡ್ ಓವರಾಲ್ ಊಟ ಎಲ್ಲ ಆದಮೇಲೆ ನಮ್ಮದು ಕೂಡ ತುಂಬ ಅಂದರೆ ತುಂಬ ಮಾತಾಡ್ತಾ ಇದ್ವಿ ನಾವು. ಆ್ಯಂಡ್ ನಾವೆಲ್ಲ ಒಂದು ಮಂತ್ಲಿ ಸ್ಕೀಮ್ ಥರ ಹಾಕ್ಕೊಂಡು ಅಮೌಂಟ್ಸ್ ಎಲ್ಲ ಒಂದೇ ಕಡೆ ಒಬ್ಬರಿಗೆ ಪೇ ಮಾಡೋ ಥರ ಎಷ್ಟೊಂದು ಸ್ಕೀಮ್ಸ್ ಎಲ್ಲನೂ ಹಾಕಿದ್ದೀವಿ. ಸೊ ಈ ಥರ ನಿಜವಾಗ್ಲೂ ಎಲ್ಲರೂ ಇರೋದಕ್ಕೆ ಆಗೋದಿಲ್ಲ. ಸೊ ಈ ಥರ ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಬೇರೆ ಯಾರೋ ಇನ್ನೊಬ್ಬರನ್ನ ಎಲ್ಲೋ ಹೊರಗಡೆ ಹೋಗಿ ಮಾತಾಡಿಕೊಂಡು ನಮ್ಮ ನೇಬರ್ಸು ಅವರು ಇವರು ಅಂತ ಎಲ್ಲ ತಾತ್ಕಾಲಿಕ ಪರಿಚಯ ಮಾಡ್ಕೊಳ್ಳೋದ್ರಿಂದ ಯಾವುದು ಸರಿ ಹೋಗಲ್ಲ. ಸೊ ನಮ್ಮ ಕುಟುಂಬದಲ್ಲೇ ಒಂದು ನಂಬಿಕೆ, ಪ್ರೀತಿ, ಗೌರವ ಎಲ್ಲನೂ ಇಟ್ಕೊಂಡು ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಒಂದು ಬಾಂಡಿಂಗ್ ಎಲ್ಲನೂ ನಾವು ಬೆಳೆಸ್ಕೊಳ್ಳೋದ್ರಿಂದ ಸಾಕಷ್ಟು ಕಾಲ ಉಳಿಬೋದು ಒಳ್ಳೆ ರೀತಿಯಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಮಕ್ಕಳದೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಒಬ್ಬರು ಡ್ಯಾನ್ಸು, ಒಬ್ಬರು ಸ್ಟೋರಿ ಟೆಲ್ಲಿಂಗು, ಒಬ್ಬರು ಸಂಗೀತ, ಒಬ್ಬರು ಸಾಂಗ್ ಅಂದ್ಕೊಂಡು ಅದೆಲ್ಲ ಒಂದು ಕಡೆ ಆಯಿತು. ಅದಾದಮೇಲೆ ನನ್ನ ಅಕ್ಕ ಜಸ್ಟ್ ಬೇಕಿಂದ ಕೇಕ್ ತರಿಸಿದ್ರು. ಸೊ ಓಕೆ, ಒಂದು ಫೈನಲ್ ಟಚ್ ಅಪ್ ಕೇಕ್ ಎಲ್ಲ ಕಟ್ ಮಾಡೋಣ ಅಂತ ಹೇಳಿ ತುಂಬ ಫೋಟೋಸ್ ಎಲ್ಲ ಕೂಡ ತಗೊಂಡ್ವಿ. ಹಾಗೆ ತುಂಬ ವೀಡಿಯೋಸ್ ಎಲ್ಲನೂ ಮಾಡ್ಕೊಂಡ್ವಿ. ಬಟ್ ಎಲ್ಲನೂ ರಾ ಕ್ಲಿಪ್ಪಿಂಗ್ ಶೇರ್ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಸಾಂಗ್ ಪ್ಲೇ ಆಗ್ತಾನೆ ಇತ್ತು. ಸೊ ಇದಕ್ಕೆಲ್ಲ ಆ್ಯಕ್ಚುಲಿ ನಾವು ಒಂದು ವೀಡಿಯೋನೇ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ನನ್ನ ಅಕ್ಕವರೆಲ್ಲ ಪೋಸ್ಟ್ ಮಾಡ್ಕೊಂಡಿದ್ದಾರೆ, ನಾನು ಮಾಡಿಲ್ಲ ಮೇ ಬಿ. ಸೊ ಅದೆಲ್ಲ ನೀವು ಹೋಗಿ ಚೆಕ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟಾಗ್ರಾಮ್ ಪೇಜ್ ನನ್ನ ಅಕ್ಕಂದ ಬಂದು ಅಂಜಲಿ ಅಂಜು ಅಂತ ಇದೆ. ಆ್ಯಂಡ್ ಕೆಲವೊಬ್ರದ್ದೆಲ್ಲನೂ ಇದೆ, ಬಟ್ ನನಗೆ ಸರಿಯಾಗಿ ಗೊತ್ತಿಲ್ಲ ಅಷ್ಟೇ. ಸೊ ಎಲ್ಲರೂ ಫೈನಲಿ ಕೇಕಿನ ತಿಂದು ಫೋಟೋಸ್ ಎಲ್ಲ ಇಟ್ಕೊಂಡು ಕಾಫಿ ಕುಡಿದು ಅದಾದಮೇಲೆ ನಾನು ಹೇಳಿದ್ನಲ್ಲ, ಇನ್ನೂ ಕೆಲವೊಬ್ರು ಕಸಿನ್ಸ್ ಮನೆಗೆಲ್ಲ ಹೋಗಿದ್ವಿ. ಅಲ್ಲಿ ಕೂಡ ಯಾಕಂದರೆ ನಾವು
ಒಂದೇ ಕಡೆ ಎಲ್ಲ ಕೆಲವೊಬ್ರು ನನ್ನ ಕಸಿನ್ಸ್ ಇರೋದ್ರಿಂದ, ಸೊ ಒನ್ಸ್ ಹೋಗಿದ ತಕ್ಷಣನೇ ಎಲ್ರಿಗೂ ಗೊತ್ತಾಗ್ತಿತ್ತು ಓಕೆ ಇವರೆಲ್ಲ ಹೊಂದಿದ್ದಾರೆ ಅಂತ. ಸೊ ಹಾಗಾಗಿ ನಮ್ಮನ್ನೆಲ್ಲ ಕರೀತಾ ಇದ್ರು. ಆ ಮೊಮೆಂಟ್ ಎಲ್ಲಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಆಂಡ್ ರಾಜು ಹೇಳ್ತಾ ಇದ್ರು, "ಒಳ್ಳೆ ಟೈಮಲ್ಲಿ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲಾನು. ನಾನು ಈ ಕಡೆ ಇದ್ದೀನಿ, ನೀನು ಅಲ್ಲಿ ಹೋಗಿದ್ಯಾ" ಅಂತ. ಸೊ ಎಲ್ಲದಕ್ಕೂ ಟೈಮು, ಸಂದರ್ಭ ಕೂಡಿ ಬರ್ಬೇಕಲ್ವಾ? ಸೊ ಅದಾದ್ಮೇಲೆ ನನ್ನ ಅಕ್ಕನ ಹಸ್ಬೆಂಡ್ ಕೂಡ ಬಂದ್ರು, ನಮ್ಮ ಭಾವ. ಅವರು ಕೂಡ ಊಟ ಮಾಡಿ, ಕಾಫಿ ಕುಡ್ದು ಆ್ಯಂಡ್ ನಾ ಹೇಳಿದ್ನಲ್ಲ ಮತ್ತೊಬ್ರು ಕಸಿನ್ ಅಂತ. ಸೊ ನೋಡಿ ಇದೆ ಅದೊಂದು ಪುಟ್ ಕ್ಲಿಪ್ಪಿಂಗ್ಸ್ ತಗೊಳಂಗಾಯ್ತು. ಸೊ ಹಾಗೆ ತಗೊಂಡೆ. ಹೋಗಿದ್ದ ಮನೇಲೆಲ್ಲ ಕುಂಕುಮ ತಗೊಂಡು ಆ್ಯಂಡ್ ಊಟಗಳು ತುಂಬ ಹೆವಿ ಆಗಿಬಿಟ್ಟಿತ್ತು. ಸೊ ಎಲ್ರು ಕಾಫಿ ತಗೊಳ್ಳಿ, ಜ್ಯೂಸ್ ಕುಡೀರಿ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಅವ್ರು ಪ್ರೀತಿಯಿಂದ ಮಾತಾಡಿಸ್ತಾರಲ್ವಾ ಹೋಗಿದ ತಕ್ಷಣ. ಅದಕ್ಕಿಂತ ಮತ್ತಿನ್ನೇನು ಬಯಸೋದಕ್ಕೆ ಆಗೋದಿಲ್ಲ. ಸೊ ಓಕೆ, ಅದಾದ್ಮೇಲೆ ಕುಂಕುಮ ಎಲ್ಲ ತಗೊಂಡು ಅಲ್ಲಿಂದ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಇದು ಒಂದು ಮನೇಲಿ ಗೆಟ್ ಟುಗೆದರ್ ಆಯಿತು ಫಸ್ಟ್ ಡೇ. ಸೊ ಅನದರ್ ಡೇ ಕೂಡ ನಾವು ನನ್ನ ಸೆಕೆಂಡ್ ಅಕ್ಕ ಮನೆಗೆ ಹೋಗಿದ್ವಿ. ಬಿಕಾಸ್ ಈ ಒಂದು ಅಕ್ಕನ ಮನೇಲಿ ಬರೀ ಸ್ವೀಟೇ ಆಗಿಬಿಟ್ಟಿತ್ತಲ್ಲ. ಸೊ ನೆಕ್ಸ್ಟ್ ಅಕ್ಕನ ಮನೇಲಿ ನಾನ್ ವೆಜ್ ತಿನ್ನೋಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ಮಂತ್ಲಿ ಒನ್ಸು ಇಬ್ಬಿಬ್ಬರ ಮನೇಲಿ ಈ ರೀತಿ ಗೆಟ್ ಟುಗೆದರ್ ಪಾರ್ಟಿನ ಮಾಡ್ತೀವಿ. ಅದು ಕೂಡ ಪಕ್ಕ ಪ್ಲ್ಯಾಂಡ್ ಆ್ಯಂಡ್ ನೀಟಾಗಿಯೇ ಮಾಡ್ತೀವಿ. ಆ್ಯಂಡ್ ಹೋಗ್ಬೇಕಾದ್ರೆ ಅಕ್ಕ ಹೇಳ್ತಾ ಇದ್ರು, ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಅವ್ರಿಗೆ ರಿಪ್ಲೈ ಮಾಡ್ತಿದ್ದೀನಿ ವಿಡಿಯೋದಲ್ಲಿ, ಊಟ ಎಲ್ಲ ತೊಗೊಂಡೋಗು ಅಂತ. ಬಟ್ ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಸೊ ಇದು ಅನದರ್ ನೆಕ್ಸ್ಟ್ ಡೇ ನನ್ನ ಸೆಕೆಂಡ್ ಅಕ್ಕ ಮನೇಲಿ, ಅಂದರೆ ನನ್ನ ಸ್ವಂತ ಅಕ್ಕನ ಮನೇಲಿ ಎಲ್ಲರೂ ಮತ್ತೆ ಅದೇ ಮೆಂಬರ್ಸ್ ಎಲ್ಲ ಜಾಯ್ನ್ ಆಗಿದ್ರು. ಆ್ಯಂಡ್ ಕೆಲವೊಬ್ರು ಆ್ಯಡ್ ಆನ್ ಆಗಿದ್ರು. ನನ್ನ ಅತ್ತೆ ಹಾಗೆ ನನ್ನ ಚಿಕ್ಕಮ್ಮ, ಅಂದರೆ ನಮ್ಮ ಅಪ್ಪನ ತಮ್ಮನ ಹೆಂಡತಿ ಹಾಗೆ ತಂಗಿ, ಅವರು ಕೂಡ ಬಂದಿದ್ರು. ಆ್ಯಂಡ್ ಇಲ್ಲಿ ಕೂಡ ದೊಡ್ಡಕ್ಕ ಮಿಸ್, ಅವಳಿಗೆ ಏನೋ ಒಂದು ಪರ್ಸ್ನಲ್ ಕೆಲಸ ಆಯ್ತು ಅಂತ ಹೇಳಿ ಬರಲಿಲ್ಲ. ಬಟ್ ಫಾರ್ ಶೋರ್ ನೆಕ್ಸ್ಟು ಅವ್ರ ಮನೇಲೇ ಇದೆ ಗೆಟ್ ಟುಗೆದರು. ಖಂಡಿತ ಅಲ್ಲಿ ಹೋದಾಗಾದರೂ ರಾ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಬಿಕಾಸ್ ಎಲ್ಲರೂ ಫನ್ನಿಯಾಗಿ, ಎಲ್ಲರೂ ಎಂಟರ್ಟೈನಿಂಗಾಗಿ ಮಾತಾಡ್ತಿದ್ರು. ನನ್ನ ಅತ್ತೆ ಅಂತೂ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ. ಅವರಂತೂ ಗಿಲ್ಲಿ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ನಾನು ಅದನ್ನೆಲ್ಲ ರಾ ಕ್ಲಿಪ್ಪಿಂಗ್ಸ್ ಶೇರ್ ಮಾಡಬೇಕಾಗಿತ್ತು. ಎಲ್ಲರ ಮನೇಲೂ ಮಕ್ಕಳು ಮಾಡೋ ತಲಹಟ್ಟನೇ ಇದು. ಟಿ ವಿ ಹಾಕ್ಬಿಟ್ಬಿಡ್ತಾರ, ಅದೊಂದು ನಾಯ್ಸು. ನಾನು ಬ್ಲಾಗ್ ಮಾಡ್ಕೋಬೇಕಾದ್ರೆ ಮರ್ತೇ ಬಿಡ್ತೀವಿ ಜೋಶಲ್ಲಿ. ಆ್ಯಂಡ್ ಇದೊಂದು ಪೆಟ್ ಕ್ಯಾಟು ನಮ್ಮ ಬುಡ್ಡುಗೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕೋಆಪ್ರೇಟ್ ಮಾಡ್ತಾಯಿತ್ತು. ಆ ಕ್ಯಾಟ್ ಜೊತೆ ಆಟ ಆಡ್ಕೊಂಡು ಫಾಲೋ ಮಾಡ್ಕೊಂಡೇ ಇದ್ದ. ಸೊ ಒಳ್ಳೆ ಊಟ. ಅಕ್ಕ ಅಂತೂ ಚಿಕನ್ ಗ್ರೇವಿ, ಪೆಪ್ಪರ್ ಡ್ರೈ, ಹಾಗೆ ಮಟನ್ ಸಾಂಬಾರು, ಮುದ್ದೆ, ಗುಲಾಬ್ ಜಾಮೂನ್, ಇಷ್ಟೊಂದು ವೆರೈಟೀಸ್ ಎಲ್ಲ ಮಾಡಿದ್ಲು. ಆ್ಯಂಡ್ ಟೇಸ್ಟಾಗಿ ಸಖತ್ತಾಗಿತ್ತು, ಕ್ಲಾಸಿಯಾಗಿ. ಹೊಡೆ ತುಂಬ ಊಟ ಮಾಡಿ. ಆ್ಯಂಡ್ ನಮ್ಮ ಅಕ್ಕ ಮನೆ ಹತ್ರ ಈ ನೇಚರ್ ನೋಡೋದಕ್ಕೆ ಖುಷಿ ಆಗುತ್ತೆ. ಸೊ ಈ ತೋಟಗಳ ಮಧ್ಯೆ ಮನೆ ಇದ್ದರೆ ಹೆಂಗೆ ಒಂಥರ ಫ್ರೆಶಿಂಗ್ ಆಗಿರುತ್ತೆ. ಆ ಕಡೆ ಈ ಕಡೆ ಜನಗಳದ್ದು ಮಾತುಕತೆ ಹತ್ರ ಎಲ್ಲ ಏನೂ ಇರಲ್ಲ, ಆ ಥರ. ಸೊ ಇಲ್ಲಿ ನೋಡಿ ನನ್ನ ಅಕ್ಕನೂ ಮತ್ತು ನನ್ನ ಅತ್ತೆ ಮಗಳು ಎಲ್ಲ ಪ್ರೀತಿಯಿಂದ ಊಟ ಎಲ್ಲ ತಿನ್ಕೊಳ್ಳೋದು ಎಲ್ಲ ಯಾವಾಗಲೂ ಹಿಂಗೆ ಜಾಲಿಯಾಗಿ ಖುಷಿಯಾಗಿರ್ತಾರೆ, ಆಯಿತಾ? ಸೊ ಜೀವನದಲ್ಲಿ ನಾವು ಏನೂ ತೊಗೊಂಬಂದಿಲ್ಲ, ಏನೂ ತೊಗೊಂಡೋಗಲ್ಲ. ಇರೋ ತನಕ ಖುಷಿಯಾಗಿ ಸಂತೋಷವಾಗಿ ಟೈಮನ್ನು ಸ್ಪೆಂಡ್ ಮಾಡೋದಿದೆಯಲ್ಲ, ಅದೇ ಕೊನೆವರೆಗೂ ಉಳ್ಕೊಳ್ಳೋದು. ಆ್ಯಂಡ್ ಎಲ್ಲರ ಜೊತೆ ಒಳ್ಳೆ ಭಾವನೆಯಿಂದ, ಒಳ್ಳೆ ಒಂದು ಮಾತುಗಳಿಂದ ಜೊತೆಯಾಗಿದ್ಬಿಟ್ರೆ ಅಷ್ಟೇ, ಇನ್ನೇನು ಬೇಡ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ದಿರ ಒಂದು ಒಳ್ಳೆ ಮನಸ್ಸಿಂದ ಮಾತಾಡಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ನಾವು ಕೂಡ ಅದನ್ನೇ ಬಯಸಬೇಕು. ಸೊ ಊಟ ಮಾಡಿ ಸಾಂಗ್ಸು, ಹಾಗೆ ಅಂತಾಕ್ಷರಿ ಇದನ್ನೆಲ್ಲ ಆಟ ಆಡಿಕೊಂಡು, ಹಾಗೆ ನನ್ನ ಅಕ್ಕ ಜ್ಯೂಸ್ ಹಾಗೆ ಐಸ್ ಕ್ರೀಮ್ ಎಲ್ಲ ತರಿಸಿದ್ಲು. ಸ್ವಲ್ಪ ಅದನ್ನೆಲ್ಲ ತಿಂದು ಆ್ಯಂಡ್ ನೋಡಿ ಎಲ್ಲ ಎಷ್ಟು ಮಸ್ತ್ ಮಜಾ ಮಾಡ್ತಾ ಇದ್ದೀವಿ ಅಂತ ಅಂತಾಕ್ಷರಿ ಎಲ್ಲ ಆಡ್ತಾ ಇದ್ವಿ. ಸಿಕ್ಕಾಬಡೆ ಫನಿ. ನನ್ನ ಅಕ್ಕ ಅಂತೂ ಅವ್ರು ಒಂದು ಸಾಂಗ್ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡೋ ಅಷ್ಟೊತ್ತಲ್ಲಿ ಎಲ್ಲರೂ ಬಿದ್ದು ನಗ್ತಾ ಇದ್ದಿದ್ದೇನೆ. ಸೊ ಈ ರೀತಿ ಫೈನಲಿ ನಮ್ಮ ಒಂದು ಎರಡೂ ಮನೇಲೂ ಗೆಟ್ ಟುಗೆದರ್ ಪಾರ್ಟಿ ಅದ್ಭುತವಾಗಿತ್ತು. ಸೊ ಇನ್ನೂ ಮತ್ತಷ್ಟು ಈ ರೀತಿ ಫ್ಯಾಮಿಲಿ ಗೆಟ್ ಟುಗೆದರ್ ವಿಡಿಯೋಸ್ ಎಲ್ಲನೂ ಶೇರ್ ಮಾಡ್ತೀನಿ. ಹೋಪ್ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ನಿಮ್ಗೆ ಇಷ್ಟವಾಗಿದೆ ಅಂತ. ಸೊ ಇಷ್ಟವಾದಲ್ಲಿ ವಿಡಿಯೋನ ಫುಲ್ಲಾಗಿ ನೋಡಿದಿರ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ. ಏನು ಅನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ, ಆಯಿತಾ? ಸೊ ಹೋಗಬೇಕಾದ್ರೆ ಇನ್ನೇನು ಕುಂಕುಮ ತೊಗೊಂಡು ಎಲ್ರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋದ್ವಿ. ಸೊ ಫೈನಲಿ ಈ 2 days ವಿತೌಟ್ ರಾಜು ಇವರೆಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್ ಯು ಆಲ್. ಬಾಯ್.